ಕ್ರೂಸ್ ಒಳಗಡೆ ಬಂದಮೇಲೆ ನಾವು ಲಂಚ್ ಮಾಡಿದ್ವಿ. ನಾನು ಮ್ಯಾಗಿ, ಟೈಗರ್ ಪ್ರಾನ್, ಸೂಶಿ, ಡಂಪ್ಲಿಂಗ್ಸ್, ಚಿಕನ್ ಸ್ಪ್ರಿಂಗ್ ರೋಲ್ಸ್ ಮತ್ತು ಆಯಿಸ್ಟರ್ಸ್ ತಿಂದೆ. ಟೇಸ್ಟ್ ಚೆನ್ನಾಗಿತ್ತು, ಅಂದರೆ ಜಾಸ್ತಿ ಮಸಾಲೆ ಏನೂ ಇರಲಿಲ್ಲ. ಆಯಿಸ್ಟರ್ಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಟ್ ವಾಸ್ ಗುಡ್, ಓಕೆ. ಇದೊಂದು ಸ್ವಲ್ಪ ನಿಮಗೆ ಕ್ರ್ಯಾಬು, ಪ್ರಾನ್ಸ್ ಹೆಂಗಿರುತ್ತೆ ಆ ಥರ ಇರುತ್ತೆ. ಮತ್ತು ಇಲ್ಲಿ ಬೇಬಿ ಆಕ್ಟೋಪಸ್ ಕೂಡ ಇತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ. ಇಟ್ ವಾಸ್ ಎಮ್ಮಿ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದು ಇಷ್ಟೊಂದು ಟೇಸ್ಟಿ ಇರುತ್ತೆ ಅಂತ. ಕ್ರೂಸ್ ರೈಡ್ ಜೊತೆ ಈ ಒಂದು ವ್ಯೂ ಎಂಜಾಯ್ ಮಾಡ್ತಾ ಲಂಚ್ ಮಾಡಿದೆ. ಇಟ್ ವಾಸ್ ಸೋ ಪೀಸ್ಫುಲ್. ಎಲ್ಲರೂ ಕೂಡ ಹ್ಯಾಪಿ ಮೂಡಲ್ಲಿ ಲಂಚ್ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಆಚೆ ಹೋದೆ. ಅಷ್ಟೊಂದೇನು ಚಳಿ ಏನಿರಲಿಲ್ಲ. ಗಾಳಿ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು. ವೆದರು ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಕೂಲ್ ವೆದರ್. ಹಲಾಂಗ್ ಬೇ ಅಂತೂ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ. ಐ ವಾಸ್ ಸೋ ಹ್ಯಾಪಿ. ನನಗಂತೂ ಈ ಒಂದು ಕ್ರೂಸ್ ರೈಡು ಸ್ಟಾಪೇ ಆಗಬಾರ್ದು, ಹಾಗೆ ಹೋಗ್ತಾನೆ ಇರಲಿ ಅನಿಸ್ತು. ಬಟ್ ಆದರೆ ಇವ್ರು ಸ್ಟಾಪ್ ಮಾಡಿದ್ರು. ಏನಕ್ಕಂದರೆ ನಮ್ಮ ಇಲ್ಲಿ ಸಮುದ್ರದ ಮಧ್ಯೆಯಲ್ಲಿ ಒಂದು ದೊಡ್ಡ ಕೇವ್ ಇದೆ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಇದೆ ಆ ಕೇವು. ಎಷ್ಟು ದೊಡ್ಡದಾಗಿದೆ ಅಂದರೆ ಸಮುದ್ರದ ಮಧ್ಯೆ ಎಷ್ಟು ದೊಡ್ಡ ಕೇವ್ ಇದೆ ಅಂದರೆ ಇದು ಆಶ್ಚರ್ಯನೇ. ಬಟ್ ತುಂಬ ಜನ ಇದ್ದರು, ತುಂಬ ಕ್ಯೂ ಇತ್ತು. ನನಗೇನು ಅನಿಸ್ತಿದೆ ಅಂದರೆ ಹಲಾಂಗ್ ಬೇಗೆ ಯಾರ್ಯಾರು ಬರ್ತಾರೆ ಅವರೆಲ್ಲ ಈ ಒಂದು ಕೇನ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ. ನಾವು ಕೂಡ ನಮ್ಮ ಗ್ರೂಪೆಲ್ಲ ನಾವು ಲೈನಲ್ಲಿ ನಿಂತ್ವಿ. ಒಂದು ಸ್ಟೆಪ್ಸ್ ಹತ್ತಾ ನಾವು ಮೇಲೆ ಹೋಗಬೇಕು. ಮೇಲೆಯಿಂದ ಹಲಾಂಗ್ ಬೇ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದೇ ನೋಡಿ ಕೇವ್ ಒಳಗಡೆ ತುಂಬ ದೊಡ್ಡ ಕ್ಯೂ. ಆ್ಯಂಡ್ ಕ್ಯೂನೂ ಕೂಡ ಬೇಗ ಮೂವ್ ಆಗ್ತಾಯಿತ್ತು. ಆ್ಯಂಡ್ ಈ ಒಂದು ಕೇವ್ದು ಕಲ್ಲು ತುಂಬ ಡಿಫ್ರೆಂಟಾಗಿತ್ತು. ನನಗೆ ಯಾವುದೋ ನಾನೊಂದು ಇಂಗ್ಲೀಷ್ ಮೂವಿಲಿ ಇದ್ದೀನಿ ಅಂತ ಅನಿಸ್ತು. ತುಂಬ ದೊಡ್ಡ ಕೇವಪ್ಪ ಇದು. ಇಲ್ಲಿ ಫೋಟೋಸ್ ಕ್ಲಿಕ್ ಮಾಡ್ತಾರೆ. ಎಂಡಲ್ಲಿ ನಮಗೆ ನಮ್ಮ ಫೋಟೋ ಇರೋ ಈ ಒಂದು ಕೀ ಚೈನ್ ಕೊಡ್ತಾರೆ. ಅದು ಕೂಡ ಫ್ರೀಯಾಗಿ, ದುಡ್ಡೇನು ಇಸ್ಕೊಳಲ್ಲ. ಎಷ್ಟು ಥಾಟ್ಫುಲ್ ಇದು. ನನಗಂತೂ ನನ್ನ ಕೀ ಚೈನ್ ತೊಗೊಂಡು ಚಿಕ್ಕ ಮಗು ಥರ ನಾನು ಫುಲ್ಲು ಹ್ಯಾಪಿ ಆಗೋದೆ. ಅದಾದಮೇಲೆ ಬೇಗ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿ ನಾವು ಬೇಗ ನಮ್ಮ ಕ್ರೂಸ್ ಹತ್ರ ಹೋದ್ವಿ. ಏನಕ್ಕಂದರೆ ಮತ್ತೆ ನಮಗೆ ಇಲ್ಲಿಂದ ನೆಕ್ಸ್ಟ್ ಬೀಚಲ್ಲಿ ಸ್ವಿಮ್ಮಿಂಗು ಮತ್ತು ನಮಗೆ ಕಯಾಕಿಂಗ್ ಎಲ್ಲ ಹೋಗಬೇಕಿತ್ತು. ಇದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.